ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಎಲ್ಲಿ ಹೋಗ್ತಿದ್ದಾಳೆ ಇವಳು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಸೊ ಏನಿಲ್ಲ, ಮಾರ್ನಿಂಗ್ 6 ಗಂಟೆಗೆ ಎದ್ದು ಒಂದು ವಾಕ್ ಮಾಡೋಣ ಅಂಥೇಳಿ ಮನೆ ಮುಂದೆನೇ ಸ್ವಲ್ಪ ಜಾಗ ಇದೆ, ಸೊ ಅಲ್ಲೇ ವಾಕ್ ಮಾಡ್ತಾ ಇದ್ದೀನಿ. ಅಕ್ಕನೂ ಕೂಡ ಸ್ವಲ್ಪ ವಾಕ್ ಮಾಡ್ತಾ ಇದ್ದಾಳೆ. ಎಲ್ಲರೂ ಹೇಳ್ತಾ ಇದ್ದಾರೆ, ಈಗಲೇ ಯಾಕೆ ವಾಕ್ ಎಲ್ಲ ಮಾಡ್ತಾ ಇದ್ದೀಯಾ, ಇನ್ನೂ ಸ್ವಲ್ಪ ದಿನ ಆಗಲಿ, ಆಮೇಲೆ ಬೇಕಾದರೆ ಪಾಪು ದೊಡ್ಡೋಳಾಗಲಿ, ಆಮೇಲೆ ಬೇಕಾದರೆ ವಾಕ್ ಮಾಡುವಂತೆ ಅಂದ. ಬಟ್ ಇಲ್ಲ, ನಾನು ವಾಕು ಕೆಲಸ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಇದ್ದೀನಿ. ಹಾಗೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. Oh my God! What is that? ನೆಕ್ಸ್ಟು ವಾಕ್ ಮುಗಿಸಿ ಬಂದಾದಮೇಲೆ ಒಂದು ಜ್ಯೂಸ್ ರೆಡಿ ಮಾಡಿಕೊಂಡೆ. ಸೊ ಆ ಜ್ಯೂಸನ್ನ ನಾನು ಯಾವ ರೀತಿ ರೆಡಿ ಮಾಡಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಸೌತೆಕಾಯಿ, ನೆಲ್ಲಿಕಾಯಿ, ಶುಂಠಿ, ಪುದೀನ, ಮೆಣಸು, ಉಪ್ಪು ಹಾಕ್ಕೊಂಡು ಒಂದು ಜ್ಯೂಸ್ ರೆಡಿ ಮಾಡಿಕೊಂಡೆ. ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ನೆಲ್ಲಿಕಾಯಲ್ಲಿ ತುಂಬಾ ಉಪಯೋಗಗಳಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಹೇರ್ ಗ್ರೋತ್ಗೆ, ಬಾಡಿ ವೆಯ್ಟ್ ಲಾಸ್ ಮಾಡೋದಕ್ಕೆ, ಜೊತೆಗೆ ನಮ್ಮ ದೇಹದಲ್ಲಿ ಯಾವುದಾದ್ರೂ ರೋಗಗಳಿದೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಜ್ಯೂಸ್ಗೆ ಯಾವುದೇ ಥರ ನಿಂಬೆ ರಸನ ಬೆರೆಸೋ ಹಾಗಿಲ್ಲ. ನೆಲ್ಲಿಕಾಯಲ್ಲೇ ತುಂಬ ಹುಳಿ ಇರೋದ್ರಿಂದ ಸೊ ನಿಂಬೆ ರಸ ಬೆರೆಸೋ ಅವಶ್ಯಕತೆ ಇಲ್ಲ. ಜೊತೆಗೆ ಇಲ್ಲಿ ಬಂದು ನಾನು ಅಕ್ಕ ಕೂತ್ಕೊಂಡು ಒಟ್ಟಿಗೆ ಜ್ಯೂಸ್ ಕುಡಿತಾ ಇದ್ದೀವಿ. ನೆಕ್ಸ್ಟು ಜ್ಯೂಸ್ ಕುಡಿದಾದ್ಮೇಲೆ ಕೆಲಸ ಎಲ್ಲ ಮುಗಿಸಿ ಇನ್ನು ಇವತ್ತು ಓಟ್ ಹಾಕೋದಿದ್ದೆ ಅಲ್ವಾ, ಸೊ ಓಟ್ ಹಾಕೋದಕ್ಕೆ ಹೋಗಬೇಕು. ಇನ್ನು ನಾನು ಓಟ್ ಹಾಕೋದಕ್ಕೆ ಸಂಜೆ ಹಂಗೆ ಹೋದೆ, ಯಾಕಂದರೆ ಬೆಳಿಗ್ಗೆ ಬೇಗ ಹೋಗೋದಕ್ಕೂ ಆಗೋದಿಲ್ಲ, ಮನೇಲಿ ಸ್ವಲ್ಪ ಕೆಲಸ ಇರುತ್ತೆ. ಜೊತೆಗೆ ಮಧ್ಯಾಹ್ನ ಹೋಗೋದಕ್ಕೆ ಬಿಸಿಲು ತುಂಬ ಇರುತ್ತೆ. ಸೊ ಹಾಗಾಗಿ ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ಒಂದು 4 ಗಂಟೆ ಹಂಗೆ ಹೊರಟೆ. ಇನ್ನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ನೀಟಾಗಿ ಹೊಸ್ಲಿಗಾಗಿರ್ಬೋದು, ತುಳಸಿ ಕಟ್ಟೆಗಾಗಿರ್ಬೋದು ನೀಟಾಗಿ ರೆಡಿ ಮಾಡಿ ಕೊಟ್ಟರೆ ಅಮ್ಮ ಆಗಿರ್ಬೋದು, ಅಕ್ಕ ಆಗಿರ್ಬೋದು ಪೂಜೆ ರೆಡಿ ಮಾಡ್ಕೊತಾರೆ. ಇನ್ನು ನೆಕ್ಸ್ಟು ಓಟ್ ಹಾಕೋದಕ್ಕೆ ಅಂತ ಹೊರಟಿದ್ದೀನಿ. ಸೊ ಪಕ್ಕದ ಮನೆ ಆಂಟಿಗೆ ಮಗುನ ಕೊಟ್ಟು ಹೋಗ್ತಾ ಇದ್ದೀನಿ, ಯಾಕಂದರೆ ಅವಳನ್ನ ಎತ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ಫೀಡ್ ಮಾಡಿ ಒಂದು ಸಲ ಕೊಟ್ಟರೆ ಒಂದು 10 ನಿಮಿಷ ಅಷ್ಟೇ, ಯಾಕಂದರೆ ಓಟ್ ನಡೀತಾ ಇರೋದು ನಾನು ಓದಿರೋ ಸ್ಕೂಲಲ್ಲೇ ಒಂದು 10 ಮಿನಿಟ್ಸ್ ಅಷ್ಟೇ ವಾಕಬಲ್ ಡಿಸ್ಟೆನ್ಸ್ ಇದೆ. ಹೇಗಿದ್ದೀರಾ ಸರ್? ಇನ್ನು ಅಲ್ಲಿ ನನ್ನ ಪ್ರೈಮರಿ ಸ್ಕೂಲ್ PT ಸರ್ನ ಮಾತಾಡಿಸಿ ತುಂಬಾ ಖುಷಿ ಆಯಿತು. ಜೊತೆಗೆ ಸ್ಕೂಲ್ ಕೂಡ ಆಫ್ಟರ್ ಲಾಂಗ್ ಟೈಮ್ ನೋಡಿದ್ದು ತುಂಬ ಖುಷಿ ಆಯಿತು. ಅಲ್ಲಿಂದ ಡೈರೆಕ್ಟಾಗಿ ಬಂದು ಪಾಪು ನೋಡಿದೆ, ಆಂಟಿ ಮನೇಲಿ ಆಟ ಆಡ್ಕೊತಾ ಇದ್ಲು. ಪಾಪು ಅಂತೂ ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ. ಸೊ ನನ್ನ ಅವಶ್ಯಕತೆನೇ ಬೇಡ ಅನಿಸುತ್ತೆ ಅವಳಿಗೆ. ಸೊ ಎಲ್ಲರ ಜೊತೆನೂ ಚೆನ್ನಾಗಿ ಹೋಗ್ತಾಳೆ, ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ. ವಂಶ ಅಜ್ಜಿ ಆಗ್ಬಿಟ್ಟಿದ್ಯಾ? ಅಜ್ಜಿ ವಂಶು. ಇನ್ನು ನೆಕ್ಸ್ಟು ಇವತ್ತು ಫ್ರೈಡೇ ಆಗಿರೋದ್ರಿಂದ ಸೊ 2 ಟೈಮ್ಸು ಮನೆಯಲ್ಲಿ ಪೂಜೆ ಆಗುತ್ತೆ, ಬೆಳಿಗ್ಗೆ ಒಂದು ಸಲ, ಸಂಜೆ ಒಂದು ಸಲ. ಸೊ ಇದು ನಮ್ಮ ದೇವ್ರ ಮನೆ. ಇನ್ನು ಇವರು ಅಕ್ಕನ ಕ್ಲೋಸ್ ಫ್ರೆಂಡ್, ಸ್ಕೂಲ್ ಫ್ರೆಂಡ್, ಅವ್ರ ಮದುವೆ ಕರೆಯೋದಕ್ಕೆ ಅಂತ ಮನೆಗೆ ಬಂದಿದ್ದಾರೆ. ಎಲ್ಲರೂ ಬರ್ಬೇಕಂತ 2ನೇ ತಾರೀಕು ಅದೇ ಮೈಸೂರಲ್ಲಿ ಚುಂಚನಗಿರಿದೆ. ನೀವು ಬರೋಕ್ಕಾಗಲಿಲ್ಲ ಅಂದ್ರು ಅವಳು ಕಳ್ಸ್ಕೊಡಿ, ಯಾಕಂದ್ರೆ ಹಿಂಗೆ ಹೇಳ್ತಾನೆ ಬೇಜಾರು ಮಾಡ್ಕೊಡಿ. ಅವಳು ಇಂಪಾರ್ಟೆಂಟು, ಅವಳು ಬಂದರೆ ಒಂಥರ ಮುಂಚೆ ಕ್ಲಾಸ್ಮೇಟು ಅಂತ ನಾನು ರಿಸರ್ಚ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಎಲ್ಲರೂ ಬರ್ತಾರೆ. ಅಂದರೆ ನನ್ನ ಕ್ಲಾಸ್ಮೇಟಲ್ಲಿ 7 ಅವ್ರು ಹೇಳ್ತೀನಿ, ಇವರಿಬ್ಬರೇ ಇಂಪಾರ್ಟೆಂಟ್. ಅವಾಗ ಬಾ ನೈಟು ನೀನು ವಾಪಸ್ ಬರೋಕ್ಕಾಗ ರೂಮ್ ಮಾಡ್ಕೊಡ್ತೀನಿ, ರೂಮಲ್ಲಿ ಇರುವಂತೆ ನೀನು ನಿಮ್ಮ ಯಜಮಾನ್ರ ಜೊತೆ. ಆಮೇಲೆ ಬೀಗ್ ರೂಟಕ್ಕೆ 5ನೇ ತಾರೀಕು 2 ಮೂಮೆಂಟ್ ಅವ್ರ ಕ್ಲಾಸ್ಮೇಟು ಇಲ್ಲಿ ಮದುವೆಗೆ ಹೇಳಕ್ಕೆ ಬಂದಿದ್ದೆ. 2-3ಕ್ಕೆ ನನ್ನ ಮದುವೆ ಇದೆ, ಚುಂಚನಗಿರಿ ಹತ್ರ ಮದುವೆ. ಮಿಸ್ ಮಾಡಿದೆ, ಅವಳನ್ನೂ ಕರ್ಕೊಂಡು ಫ್ಯಾಮಿಲಿನೂ ಕರ್ಕೊಂಡು ಬರ್ಬೇಕು. 2ನೇ ತಾರೀಕು ನೈಟೇ ಬಂದೆ. ಇನ್ನು ಅಕ್ಕನ್ನ ಮದುವೆ ಕಳ್ಸೋದಕ್ಕೆ ಬಾವನ ಹತ್ರ ಪರ್ಮಿಷನ್ ತೊಗೊಂಡಾಯಿತು. ಬಾವನು ಕೂಡ ಮದುವೆಗೆ ಕರೆದ್ರು. ಸೊ ಇವತ್ತಿನ ನನ್ನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.